ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. T20 ಕ್ರಿಕೆಟ್ ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಇವತ್ತು ಭಾರತ ಹಾಗೂ ಜಿಂಬಾಬ್ವೆ ನಡುವೆ ಹೈ ವೋಲ್ಟೇಜ್ ಕದನ ಇರುತ್ತೆ. ಭಾರತಕ್ಕೆ ಮಾಡು ಇಲ್ಲವೇ ಮಡಿ. ಉಳಿದಿರುವಂತೆ ಎರಡು ಪಂದ್ಯವನ್ನ ಭಾರತ ಗೆಲ್ಲಲೇಬೇಕು, ಇಲ್ಲಾಂದ್ರೆ ವಾಪಸ್ ಮನೆಗೆ ತೆರಳಬೇಕಾಗತ್ತೆ. ಆ ರೀತಿಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಭಾರತ ಟೀಮ್. ಅದರ ಜೊತೆಗೆ ಮಧ್ಯಾಹ್ನನೂ ಕೂಡ ಇಂಪಾರ್ಟೆಂಟ್ ಟೀಮ್ ಇದೆ. ಭಾರತವು ಕೂಡ ಆ ಪಂದ್ಯವನ್ನ ಬಹಳ ಕುತೂಹಲದಿಂದ ನೋಡುವಂಥ ಪಂದ್ಯ ಕೂಡ ಆಗುತ್ತೆ ಭಾರತದ ಪರವಾಗಿ ಅಂದರೆ. ಸೊ ಹಂಗಾಗಿ ಮಧ್ಯಾಹ್ನದ ಟೀಮ್ ಯಾವ ರೀತಿಯಾಗಿರುತ್ತೆ, ಅದರ ಜೊತೆಗೆ ಈವ್ನಿಂಗ್ ಅಂತ ಬಂದಾಗ ಸಂಜೆ 7 ಗಂಟೆಗೆ ಭಾರತ ಮತ್ತು ಜಿಂಬಾಬ್ವೆ ಟೀಮ್ ಇರೋದ್ರಿಂದಾಗಿ ಭಾರತದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಈ ಚೆನ್ನೈ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಅದರ ಜೊತೆಗೆ ಮಳೆಯ ಆತಂಕ ಇದೆ ಅಂತ ಹೇಳಲಾಗ್ತಾ ಇದೆ. ಬಹುಶಃ ಇವತ್ತು ಮಳೆ ಇದೆಯಾ ಇಲ್ಲ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಭಾರತ ಹಾಗೂ ಜಿಂಬಾಬ್ವೆ ನಡುವೆ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಕದನ ಇದೆಯಲ್ಲ, ಎರಡು ಟೀಮಿಗ ಒಂದೊಂದು ಸೋಲನ್ನು ಅನುಭವಿಸಿದೆ. ಸೊ ಹಂಗಾಗಿ ಜಿಂಬಾಬ್ವೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಚಾನ್ಸ್ ಇದೆ, ಭಾರತಕ್ಕೂ ಕೂಡ ಚಾನ್ಸ್ ಇದೆ. ಸೊ ಹಂಗಾಗಿ ಎರಡು ಟೀಮ್ ಗೆಲ್ಲಲೇಬೇಕು, ಗೆಲ್ಲುವಂಥ ಒತ್ತಡದಲ್ಲಿ ಯಾರು ಸೋಲ್ತಾರೆ ಅವರು ನೇರವಾಗಿ ಮನೆಗೆ ಹೋಗ್ತಾರೆ. ಸೊ ಹಂಗಾಗಿ ಭಾರತ ಏನು ಮಾಡ್ಬೋದು, ಇವತ್ತು ಏನಾದರೂ ಬದಲಾವಣೆ ತರುತ್ತಾ, ಅದರ ಜೊತೆಗೆ ಇವತ್ತು ರಿಂಕು ಸಿಂಗ್ ಬೇರೆ ಇಲ್ಲ, ಸೊ ಅವರು ಆಡ್ತಾರಾ ಇಲ್ಲ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಘುವೀರ್ ಅವರು ಜಾಯ್ನ್ ಆಗಿದ್ದಾರೆ. ರಘುವೀರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಹಾಗೇನೆ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ. ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ರಘು ಅವರೇ, ಮೊದಲ ಪಂದ್ಯದಲ್ಲಿ ಜಾಸ್ತಿ ಓವರ್ ಬಿಲ್ಡಪ್ ನಾವೇ ಕೊಟ್ಟಿವಿ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಸೋಲನ್ನು ಅನುಭವಿಸಬೇಕಾಗಿತ್ತು ಭಾರತ. ಈಗ ಎರಡನೇ ಪಂದ್ಯ ಗೆಲ್ಲಲೇಬೇಕು, ಇಲ್ಲಾಂದ್ರೆ ಮನೆಗೆ ಬರಬೇಕು ಅನ್ನೋಂಥ ಪರಿಸ್ಥಿತಿ, ಮಾಡು ಇಲ್ಲವೇ ಮಡಿ ಪಂದ್ಯ ಇದೆ. ಇವತ್ತು ಏನು ಮಾಡಬಹುದು ಭಾರತ? ಅದೇ ಸರ್, ನೀವೇನು ಹೇಳ್ದಂಗೆ ಈಗ ಭಾರತಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಇವಾಗ ನಾವು ನೋಡಿದ್ವಿ, ಈಗ ಆತಿಥ್ಯ ವಹಿಸ್ಕೊಂಡಿರೋಂಥ ಒಂದು ರಾಷ್ಟ್ರ ಮನೆಗಂತೂ ಹೋಯಿತು ಶ್ರೀಲಂಕಾ. ಇನ್ನು ಭಾರತದ ಮೇಲೆ ಇವಾಗ ತೂಗುಗತ್ತಿ ತಲೆ ಮೇಲಿದೆ. ಇವಾಗ ಭಾರತ ಈ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಯಾವ ರೀತಿ ಆಟ ಆಡುತ್ತೆ, ಯಾಕಂದರೆ ಅವರಿಗೊಂದು ಸಿಕ್ಕಂಥ ಅವಕಾಶ ಏನು ಸೌತ್ ಆಫ್ರಿಕಾಗೆ ಸೋಲಿಸಿ ತಮ್ಮ ಒಂದು ಸ್ಥಾನ ಏನು ಸೆಮಿಫೈನಲ್ಗೆ ಹೋಗೋ ಸ್ಥಾನನ ಭದ್ರಪಡಿಸ್ಕೊಳ್ಬೋದಿತ್ತು, ಅದರಲ್ಲಿ ಎಡವಿದೆ ಭಾರತ ಕಂಪ್ಲೀಟ್. ಯಾವ ರೀತಿ ಅಂದರೆ ಈ ಟೂರ್ನಿ ಉದ್ದಕ್ಕೂ ಭಾರತದ ಬ್ಯಾಟಿಂಗ್ ಏನು ಆರಂಭಿಕ ಏನು ಬ್ಯಾಟಿಂಗ್ ಲೈನಪ್ ಇತ್ತಲ್ಲ, ಅದು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅವ್ರ ಪ್ರದರ್ಶನ ತೋರದೇ ಇರೋ ರೀತಿಗೆ ಭಾರತ ಈ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಇದರಲ್ಲಿ ನಮಗೆ ಚೇಂಜಸ್ ಅಂತ ಹೇಳಿದ್ರೆ, ನಾವು ಇಲ್ಲಿ ಬಂದು ಕೂತಾಗಿಂದಲೂ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಮ್ಮ ಓಪನಿಂಗ್ ಪೇರ್ಗಳಲ್ಲಿ ಚೇಂಜಸ್ ಆಗಬೇಕು ಆಗಬಾರ್ದು, ಇದೇ ಡಿಸ್ಕಷನ್ಗಳು ನಡೀತಾ ಇದ್ದಾವೆ. ಅವರಲ್ಲೂ ಆ ಒಂದು ಡಿಸ್ಕಷನ್ಗಳು ಅಲ್ಲೂ ಸಾಕಷ್ಟು ಗೊಂದಲಗಳು ಮೂಡಿಸಿವೆ. ಇವಾಗ ಸಂಜು ಸ್ಯಾಮ್ಸನ್ ಅವರನ್ನ ಕಣಕ್ಕೆ ಇಳಿಸ್ಬೇಕು ಅನ್ನೋದು ಒಂದು ಕಡೆ ಆದರೆ, ಅವರು ಈಗ ಕಣಕ್ಕೆ ಇಳಿದಿರುವಂತ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ತುಂಬಾ ಪ್ರೀತಿ ಇದೆ ನಿಮ್ಗೆ, ಬಟ್ ಇಳಿಸೋದು ತೀರಾ ಕಡಿಮೆ. ಯಾಕಂದ್ರೆ ತಿಲಕ್ ವರ್ಮಾ ಅವರ ಒಂದು ನೋಡಿದೆ ಅವ್ರ ಬ್ಯಾಟಿಂಗ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ. ಪಾಟೀಲ್, ಈಗ ಇವತ್ತಿನ ಪಂದ್ಯದಲ್ಲಿ ಭಾರತ ಏನೆಲ್ಲ ಬದಲಾವಣೆ ಮಾಡಬೇಕಾಗತ್ತೆ? ಭಾರತ ಏನು ಬದಲಾವಣೆ ಮಾಡುತ್ತೋ ಇಲ್ಲ ಗೊತ್ತಿಲ್ಲ. ಸೌತ್ ಆಫ್ರಿಕಾ ತುಂಬಾ ಚೆನ್ನಾಗಿ ಆಡಬೇಕು. ನೋಡಿ, ನೀವು ಹೇಳಿದ್ರಿ ಮಾಡು ಇಲ್ಲ ಇಲ್ಲ ಸೌತ್ ಇವತ್ತು ನಮ್ಗೆ ಅನುಕೂಲ ಆಗಿದೆ. ನಾವು ಯಾವಾಗಲೂ ಏನ್ ಗೊತ್ತಾ, ಭಾರತ ಮಾಡು ಇಲ್ಲವೇ ಮಡಿ ಇದೆ, ಬಟ್ ಇಲ್ಲೊಂದು ಸ್ವಲ್ಪ ಚೇಂಜಸ್ ಮಾಡ್ಬೇಕು ನಾವು. ಮಾಡು ಜೊತೆಗೆ ಬೇರೆಯವ್ರು ಮಾಡಿದ್ದನ್ನು ನೋಡಲೇಬೇಕು ಇವತ್ತು. ಯಾಕೆ ಅಂತಂದ್ರೆ ಸೌತ್ ಆಫ್ರಿಕಾ ಏನಾದರೂ ವೆಸ್ಟ್ ಇಂಡೀಸ್ ವಿರುದ್ಧ ಸೋತ್ರೆ ನಾವು 90% ಗಂಟು ಮೂಟೆ ಕಟ್ಟಿದಂಗೆನೆ. ಅದ್ರ ನಂತರನೂ ಒಂದು ಸಣ್ಣ ಪರ್ಸೆಂಟ್ ಚಾನ್ಸ್ ಇದೆ, ಇಲ್ಲ ಅನ್ನಲ್ಲ, ಬಟ್ ಅದು ಯಾಕೋ ತುಂಬಾ ದೊಡ್ಡ ಟಾರ್ಗೆಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ರನ್ ರೇಟ್ಗೋಸ್ಕರ ಇವತ್ತು ಜಿಂಬಾಬ್ವೆ ವಿರುದ್ಧ ನಾವು ಗೆಲ್ತೀವಾ ಅಂತ ಕೇಳಿದರೆ ಓವರ್ ಕಾನ್ಫಿಡೆನ್ಸ್ ಆದರೂ ಪರವಾಗಿಲ್ಲ, ನಾನು ಹೌದು ಅಂತಲೇ ಒಪ್ಕೋತೀನಿ. ಯಾಕೆಂದರೆ ನಂಬರ್ 1 ತಂಡನೇ ಬೇರೆ ಅಥವಾ ನಂಬರ್ 13ನಲ್ಲಿರುವಂಥ ತಂಡನೇ ಬೇರೆ. ಈಗ ನಾವು ಸೋತಂಥ ಒಂದು ಕಹಿ ಇದೆ, ತಪ್ಪುಗಳನ್ನು ತಿದ್ದುಕೊಂಡಿದ್ದೀವಿ. ಆದರೆ ಜಿಂಬಾಬ್ವೆಯಲ್ಲಿ ಓಕೆ, ಚಮತ್ಕಾರಗಳು ತುಂಬ ಸರಿ ನಡೆಯಲ್ಲ. ಆಸ್ಟ್ರೇಲಿಯಾನ ಸೋಲಿಸಿದ್ರು, ಅದ್ರ ಜೊತೆ ಬೇರೆ ಬೇರೆ ತಂಡಕ್ಕೆ ಟಕ್ಕರ್ ಕೊಟ್ಟರು. ಬಟ್ ಭಾರತ ಅಂತ ಬಂದಾಗ ಇವ್ರಿಗೆ ಟಕ್ಕರ್ ಕೊಡ್ತಾರಾ? ನನಗೆಲ್ಲೋ ಇಲ್ಲ ಅನಿಸುತ್ತೆ. ಓವರ್ ಕಾನ್ಫಿಡೆನ್ಸ್ ಅನ್ಕೋಬೋದು, ಬಟ್ ಇಲ್ಲ ಅಂತ ಅನಿಸುತ್ತೆ. ಇವತ್ತು ನಾವು ದೊಡ್ಡ ಮಾರ್ಜಿನಲ್ಲಿ ಗೆಲ್ಲಬೇಕು, ಅದು ನಮಗೆ ಇರುವಂತಹ ದೊಡ್ಡ ಯಕ್ಷ ಪ್ರಶ್ನೆ. ಎಷ್ಟು ರನ್ನಲ್ಲೇ ಗೆಲ್ಲಬೇಕು?
100 ರನ್ನಿಂದ ಗೆಲ್ಲಬೇಕು, ಇಲ್ಲ ಅಂತಂದರೆ 8 ಓವರ್ 10 ಓವರ್ ಒಳಗಡೆ ಮ್ಯಾಚ್ ಮುಗಿಸ್ಬೇಕು ನೀವು ಆ ರನ್ ರೇಟ್ನ ಮ್ಯಾಚ್ ಮಾಡಬೇಕು ಅಂತಂದರೆ. ಯಾಕೆಂದರೆ ವೆಸ್ಟ್ ಇಂಡೀಸ್ +5 ಆಮೇಲೆ ಸೌತ್ ಆಫ್ರಿಕಾ +3.8 ಈಗ ನಮ್ಮದು -3.8 ಇರೋದ್ರಿಂದ ಇವತ್ತಿನ ಮಧ್ಯಾಹ್ನದ ಮ್ಯಾಚ್ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ರನ್ ರೇಟ್ ಕಡಿಮೆ ಆಗುತ್ತೆ ಎರಡು ತಂಡದ್ದು. ಯಾಕಂದರೆ ಅದೇ ರನ್ ರೇಟ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟೇ ಅಂತರದ ಜಯ ಇಬ್ಬರಲ್ಲಿ ಯಾರಿಗೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಕೂಡ ಒಂದು +3 ಬರ್ಬೋದು, ಅಥವಾ ಸೌತ್ ಆಫ್ರಿಕಾ +1 ಅಥವಾ 1.5 ಬರ್ಬೋದು. ಯಾರು ಗೆಲ್ತಾರೆ ಸೋಲ್ತಾರೆ ಅದ್ರ ಮೇಲೆ. ನಮ್ಮ ಭಾರತ ಏನು ಮಾಡಬೇಕೀಗ, 100 ರನ್ ಟಾರ್ಗೆಟ್ ಇಟ್ಕೋಬೇಕು, 0 ವಿಕೆಟ್ ವಿನ್ ಇಟ್ಕೋಬೇಕು. ಇವು ಎರಡೇ ಟಾರ್ಗೆಟ್. ಇದನ್ನು ನೀವು ಮಾಡಲಿಲ್ಲ ಅಂತಂದರೆ ವೆಸ್ಟ್ ಇಂಡೀಸ್ ಏನಾದರೂ ಗೆದ್ದರೆ ಮುಗೀತು, ನಿಮ್ಮ ಕತೆ ಎಂಡ್ ಅಂತ ಬರ್ಕೊಂಬಿಡ್ಬೇಕಿಲ್ಲಿ. ಬಟ್ ಇದಾದ ನಂತರ ನೀವು ವೆಸ್ಟ್ ಇಂಡೀಸ್ ಗೆದ್ದುಬಿಟ್ರೆ ಚಾನ್ಸ್ ಇದೆಯಾ ಸರ್ ಅಂತ ಅಂದರೆ ಖಂಡಿತವಾಗ್ಲೂ 1% ಚಾನ್ಸ್ ಇದೆ. ಹೇಗೆ ಅಂತಂದರೆ ವೆಸ್ಟ್ ಇಂಡೀಸ್ ಈಗ ಗೆದ್ದು, ಸೌತ್ ಆಫ್ರಿಕಾನೂ ಸೋತು, ಈಗ ಏನಾಯಿತು ಅಂತಂದರೆ ಭಾರತ ವೆಸ್ಟ್ ಇಂಡೀಸ್ ಜೊತೆಗೆ ಗೆದ್ದು. ಈ 3 ತಂಡಕ್ಕೂ ಅಂಕ ಸೇಮ್ ಆಗುತ್ತೆ. ಬಟ್ ಇಲ್ಲಿ ರನ್ ರೇಟ್ ಮ್ಯಾಟ್ರ್ ಆಗುತ್ತೆ. ಭಾರತ ಅದಕ್ಕೆ ಹೇಳ್ತಾ ಇರೋದು, ದೊಡ್ಡ ಅಂತರದ ಗೆಲುವು ಏನಾದರೂ ಸಿಕ್ಕರೆ ಅಲ್ಲಿ 1% ಚಾನ್ಸ್ ಇದೆ. ಬಟ್ ವೆಸ್ಟ್ ಇಂಡೀಸ್ ಸೋಲಿನ ಮೇಲೆ ನಮಗೆಲ್ಲ ಭವಿಷ್ಯ ನಿರ್ಧಾರ ಆಗಿದೆ. ಇದೆಲ್ಲದರ ನಡುವೆ ಚಮತ್ಕಾರ ಏನಾದರೂ ಜಿಂಬಾಬ್ವೆ ಜೊತೆಗೆ ಆಗಿ ಜಿಂಬಾಬ್ವೆದವರ ಗೆದ್ದುಬಿಟ್ರೆ ದಯವಿಟ್ಟು ಹೇಳ್ತೀನಿ, ನೀವು ಮುಂದೆ ಗೆದ್ದರೂ ಕೂಡ ಹೋಗಲ್ಲ. ಹಂಗೇನಾದ್ರೂ ಸೂಚನೆ ಇದೆಯಾ ಅಂತ ಹೇಳಿ, ಯಾಕಂದ್ರೆ ಆತಿಥ್ಯ ವಹಿಸಿರುವಂತ ಶ್ರೀಲಂಕಾ ಮನೆಗೆ ಹೋಗಾಯ್ತು. ಈಗ ನೆಕ್ಸ್ಟ್ ಇರೋದು ಭಾರತನೇ. ಆತಿಥ್ಯ ವಹಿಸಿರುವಂತ ಯಾವ ತಂಡನೂ T20 ಗೆದ್ದೇ ಇಲ್ಲ ಇದುವರೆಗೂ ಕೂಡ. ನೋಡಿ 2007 ಆರಂಭವಾದಂಥದ್ದು ಈ ಒಂದು T20 ವಿಶ್ವಕಪ್, ಇದುವರೆಗೂ ಕೂಡ ಯಾವ ದೇಶ ಆತಿಥ್ಯ ವಹಿಸಿದೆಯೋ ಇಲ್ಲಿವರೆಗೂ ಕೂಡ ಯಾವುದು ಗೆದ್ದಿಲ್ಲ. ಒನ್ ಡೇ ಗೆದ್ದಿದ್ದಾರೆ, ಬಟ್ T20 ಗೆದ್ದಿಲ್ಲ. ಅದು ಒಂದು ಕುತೂಹಲ ಇದೆ, ಭಾರತ ಗೆಲ್ಲುತ್ತಾ ಇಲ್ವ ಅಂತ. ಬಟ್ ಸೌತ್ ಆಫ್ರಿಕಾ ವಿರುದ್ಧದ ಇವರು ಒಂದು ಆಟ ನೋಡಿದ್ರೆ ದೇವರನ್ನೇ ಇವ್ರು ಗೆಲ್ಲಲ್ಲ ಅಂತ ಅನಿಸ್ಬಿಟ್ಟಿದೆ ಯಾಕೋ. ಯಾಕಂದ್ರೆ ಎಲ್ಲೂ ಕೂಡ ಕಾನ್ಫಿಡೆನ್ಸೇ ಇಲ್ಲ. ಕೊಹ್ಲಿನ ಎಷ್ಟು ಮಿಸ್ ಮಾಡ್ಕೋತಾ ಇದೀವಿ ಅಂದ್ರೆ, ಈ ಕ್ರೂಷಿಯಲ್ ಮೂಮೆಂಟಲ್ಲಿ ಒಂದು ಪಾರ್ಟ್ನರ್ಶಿಪ್ ಬೇಕಪ್ಪ, ಯಾರು ಮಾಡ್ತಾರೆ ಅಂತ ಅಂದರೆ ನಂಬರ್ 1 ಇಂದ ನಂಬರ್ 8 ಯಾರು ಕೂಡ ಕಾಣಿಸ್ತಾ ಇಲ್ಲ ನಮಗೆ. ಪಾರ್ಟ್ನರ್ಶಿಪ್ ಹೇಳ್ತಾ ಇದ್ದೀನಿ. ಬಿಗ್ ಪರಿಸ್ಥಿತಿಯನ್ನು ನೋಡಿ ಆಡೋರು, ಬಿಗ್ ರನ್ ಹೊಡೆಯೋರು ಎಲ್ಲರೂ ಇದ್ದಾರೆ, ಬಿಗ್ ಹಿಟ್ ಮಾಡೋರು ಇದ್ದಾರೆ, 6 ಹೊಡೆಯೋರು ಇದ್ದಾರೆ, ಓಕೆ 10 ಬಾಲಲ್ಲೇ 40 ರನ್ ಹೊಡೆಯೋರು ಇದ್ದಾರೆ. ಬಟ್ ನಿಮಗೆ ಆ ಪರಿಸ್ಥಿತಿಗೆ ಅನುಸಾರವಾಗಿ ಒಂದು ಪಾರ್ಟ್ನರ್ಶಿಪ್ ಕಟ್ಟೋರು ನನಗೆ ಯಾರೂ ಕಾಣಿಸ್ತಾ ಇಲ್ಲ. ಸೂರ್ಯನೂ ಇಲ್ಲ, ತಿಲಕ್ಕೂ ಇಲ್ಲ, ಅಭಿಷೇಕೂ ಇಲ್ಲ, ಆಮೇಲೆ ರಿಂಕುಗಂತೂ ಈ ಸರಿ ರೆಸ್ಟು, ಆಮೇಲೆ ಇಶಾಂತ್ ಕಿಶನ್ ಅಂತೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಎಲ್ಲೂ ಕೂಡ ಕೊಡ್ತಾ ಇಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದ, ಹೊಡೆದ, ಹೋದ, ಎಲ್ಲೂ ಕೂಡ ಈ ಮೂಮೆಂಟಿಗೆ ನಮ್ಗೆ ರನ್ ಬೇಕಾಗಿದೆ. ಇಲ್ಲೊಂದು 50, 60, 70 ರನ್ ಪಾರ್ಟ್ನರ್ಶಿಪ್ ಬೇಕು. ನೀನು ಒಂದು ಸ್ವಲ್ಪ ಸ್ಕ್ರೀಸ್ ರೊಟೇಟ್ ಮಾಡೋಣ, ಒಳ್ಳೆ ಪಾರ್ಟ್ನರ್ಶಿಪ್ ಯಾರು ಕೂಡ ಇಲ್ಲ. ಅದಕ್ಕೆ ಕೊಹ್ಲಿ, ರೋಹಿತ್ ಶರ್ಮಾ ನಾವು ಈ ಒಂದು ಸರಣಿಯಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಎಸ್ ರಘುವೀರ್ ಅವರೇ, ಈಗ ಜಿಂಬಾಬ್ವೆ ತಂಡ ಅಂತ ಹೇಳಿದಾಗ ಆ ತಂಡವನ್ನು ಈಸಿಯಾಗಿ ಅಂತೂ ತಗೊಳಕ್ಕಾಗಲ್ಲ. ಯಾಕಂದರೆ ಬೇರೆ ಬೇರೆ ತಂಡಗಳನ್ನು ಸೋಲಿಸಿ ಬಂದಿರುವಂಥ ಟೀಮ್ ಅದು. ಸೊ ಹಾಗಾಗಿ ಭಾರತದ ಪ್ರಾಪರ್ ಪ್ಲಾನಿಂಗ್ ಏನಿರಬೇಕು ಅಂತೇಳಿ, ಪ್ಲಾನ್ ಇಲ್ಲದೆ ಹೋದರೆ ಮುಗೀತು. ಯಾಕಂದರೆ ಸೌತ್ ಆಫ್ರಿಕಾ ಸರಿಯಾಗಿ ಪ್ಲಾನ್ ಮಾಡಿಕೊಂಡೇ ಭಾರತಕ್ಕೆ ಟಕ್ಕರ್ ಕೊಟ್ಟಿದ್ರು. ಸೊ ಭಾರತವ್ರು ಹಂಗೆ ಅಂದ್ಕೊಂಡಿರಲಿಲ್ಲ. ಬಟ್ ಈ ಬಾರಿ ನೀವು ಗೆಲ್ಲಬೇಕು ಅಂದರೆ ಪಾಟೀಲ್ ಹೇಳ್ದಂಗೆ ನೀವು ಬಿಗ್ ಅಂತರದಿಂದ ಗೆಲ್ಲಬೇಕು ಅಂತ ಹೇಳಿದ್ರೆ ಪ್ಲಾನ್ ಮಾಡ್ಕೊಂಡೇ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಜಿಂಬಾಬ್ವೆಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕಾಗತ್ತೆ? ತಂಡ ಹೇಗಿದೆ ಜಿಂಬಾಬ್ವೆ? ಹೌದು, ಇವಾಗ ನಾವು ಜಿಂಬಾಬ್ವೆನ ಅಷ್ಟೊಂದು ಕಡೆಗಣಿಸೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ಹೈ ವೋಲ್ಟೇಜ್ ಪಂದ್ಯ. ಯಾರೂ ಅಂದ್ಕೊಂಡಿರಲಿಲ್ಲ ಜಿಂಬಾಬ್ವೆ ಮ್ಯಾಚನ್ನು ನಾವು ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ಬೋದು ಅಂತ. ಆ ಒಂದು ರೀತಿಯಲ್ಲಿ ಜಿಂಬಾಬ್ವೆ ಆ ಸ್ಥಾನನ ಗಿಟ್ಸ್ಕೊಂಡಿದೆ, ಹೈ ವೋಲ್ಟೇಜ್ ಪಂದ್ಯ ಅನ್ನೋ ಒಂದು ಸ್ಥಿತಿಲಿ. ಯಾಕಂದ್ರೆ ಇಡೀ ಪ್ರಪಂಚ ಇವಾಗ ಕ್ರಿಕೆಟ್ ಏನು ಇಷ್ಟಪಡುವಂಥ ರಾಷ್ಟ್ರಗಳೆಲ್ಲ ಈ ಒಂದು ಮ್ಯಾಚ್ ಮೇಲೆ ಕುತೂಹಲಕಾರಿಯಾಗಿ ನೋಡ್ಕೊಂಡು ಕೂತ್ಕೊಂಡಿದೆ. ಈಗ ನಾವು ಸೌತ್ ಆಫ್ರಿಕಾ ಜೊತೆ ಎಡವಿದ್ದು ಅಲ್ಲೇ. ಇವಾಗ ನಾವು ಏನಂದ್ರೆ ನಾವು ಸಾಕಷ್ಟು ಟೂರ್ನಿಯಲ್ಲಿ ಎಡವಲ್ಕೊಂತ ಬರ್ತಾ ಇರಬೇಕಾದ್ರೆ ನಾವು ಅದನ್ನ ಚೇಂಜಸ್ ಮಾಡಕ್ ಹೋಗಿಲ್ಲ. ನಾವು ಇವಾಗ ಗೆಲ್ತಾ ಇರೋದನ್ನ ನಾವು ಇಲ್ಲಿ ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಭಾರತ ತಂಡ ಅದನ್ನೇ ಮುಂದುವರ್ಸ್ಕೊಂಡು ಬಂದರೆ, ಸೌತ್ ಆಫ್ರಿಕಾ ನಮ್ಮ ಭಾರತನ ಯಾವ ರೀತಿ ಕಟ್ ಆಗಬೇಕು ಅನ್ನೋದರಲ್ಲಿ ಸಂಪೂರ್ಣ ಸಜ್ಜಾಗಿ ಬಂದಿತ್ತು. ಅದೇ ರೀತಿ ಆಟ ಆಡಿ ಗೆದ್ಕೊಂಡೋದ್ರು. ಆದರೆ ನಾವು ಇವಾಗ ಪ್ಲ್ಯಾನ್ ಸರಿ ಇಲ್ದಿರೋ ರೀಸನ್ಗೆ ಸೋತಿರೋದ್ರಿಂದ ಈಗ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ನಮಗೆ ಪ್ಲ್ಯಾನ್ ಅಗತ್ಯ ಆಗಿರುತ್ತೆ. ಇವಾಗ ನಾವು ನೋಡಿದ್ವಿ, ಇವಾಗ ಪಿಚ್ ಮ್ಯಾಟರ್ ಆಗಿರುತ್ತೆ. ಇವಾಗ ಟಾಸು ನಿರ್ಣಾಯಕ. ಇವಾಗ ಎಲ್ಲ ಒಂದು ಇವಾಗ ಭಾರತೀಯ ಪಿಚ್ಗಳಲ್ಲಿ ಟಾಸ್ ನಿರ್ಣಾಯಕ ಆಗಿರುತ್ತೆ. ಯಾಕಂದರೆ ಕೊನೆಯ ಹಂತದಲ್ಲಿ ಈಗ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಬೇಕಾದ್ರೆ ಅದು ಬ್ಯಾಟಿಂಗ್ಗೆ ಸ್ವಲ್ಪ ಸ್ನೇಹ ಆಗಿರುತ್ತೆ, ಡ್ಯೂ ಬೀಳೋ ರೀಸನ್ ಆಗಿರ್ಬೋದು. ಇನ್ನು ಚೆನ್ನೈ ಪಿಚ್ ಅಂತ ಹೇಳ ಬಂದಾಗ ಅದೊಂದು ಸ್ವಲ್ಪ ಸ್ಪಿನ್ ನೆರವಿರುತ್ತೆ. ಇವಾಗ ನಮಗೆ ನಾವು ಕಳೆದ ಬಾರಿ ಏನು ದುಬಾರಿ ಅನ್ಸ್ಕೊಂಡಿದ್ರಲ್ಲ ವರುಣ್ ಚಕ್ರವರ್ತಿ, ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದಾವೆ ಈ ಒಂದು ಮ್ಯಾಚ್ನಲ್ಲಿ. ಯಾಕಂತ ಅಂದರೆ ಅದು ಹೋಮ್ ಗ್ರೌಂಡ್ ಆಗಿರುತ್ತೆ. ಅವರು ಇವಾಗ ತಮಿಳ್ನಾಡು ಪರನೇ ಅವರು ರಣಜಿ ಆಡೋದ್ರಿಂದ ಅವರಿಗೆ ಆ ಒಂದು ಪಿಚ್ನಲ್ಲಿ ಆಡಿರುವಂತಹ ಅನುಭವ ಇರುತ್ತೆ. ಆ ಅನುಭವನ ಸರಿಯಾಗಿ ಉಪಯೋಗಿಸ್ಕೊಂಡು ಅದ್ಭುತವಾದ ಒಂದು ಬೌಲಿಂಗ್ ಪ್ರದರ್ಶನ ನೀಡಿ ಆ ಸ್ಪಿನ್ ನೆರವು ಏನಿರುತ್ತಲ್ಲ ಅದರಿಂದ ಜಿಂಬಾಬ್ವೆನ ಕಡಿಮೆ ರನ್ನಿಗೆ ಕಟ್ಟ ಹಾಕುವಂತಹ ಆಟನ ಆಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಆಲ್ರೌಂಡರ್ ಶಿವಮ್ ದುಬೆ ಅವರು ಚೆನ್ನೈ IPL ಫ್ರಾಂಚೈಸಿಗೆ ಆಡೋದ್ರಿಂದ ಅವರಿಗೂ ಆ ಪಿಚ್ ಸ್ನೇಹಿ
ಒಂದು ಸ್ವಲ್ಪ ಅವರಿಗೂ ಅದು ಹೋಮ್ ಗ್ರೌಂಡ್ ಥರನೇ ವೈಬ್ ಕೊಟ್ಟರು. ಅದರಲ್ಲೂ ಅವರು ಚೆನ್ನಾಗಿ ಆಟ ಆಡಬೇಕು. ಇನ್ನು ಬಾಕಿ ಹೇಳುವಂಥ ನಮ್ಮ ಓಪನಿಂಗ್ ಅಲ್ಲಿ ಈಗ ಟೂರ್ನಿ ಉದ್ದಕ್ಕೂ ಏನು ನಮಗೆ ಆರಂಭಿಕ ಆಘಾತ ಕೊಡ್ತಾ ಇದ್ದೀವಿ. ಇವಾಗ ನಮಗೆ ಆ ಒಂದು ಓಪನಿಂಗ್ ಪೇರ್ ಅಂತ ಹೇಳಿದಾಗ ನಾವು ರೋಹಿತ್ ಶರ್ಮಾ, ಶಿಖರ್ ಧವನ್ ಮತ್ತು ವಿರಾಟ್ ಕೊಹ್ಲಿ ಇವು 3 ಜನನ್ನು ನೆನೆಸ್ಕೊಳ್ಬೇಕು. ಅಂತಹ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇವತ್ತು ಅಗತ್ಯ ಇದೆ ನಮಗೆ. ಏನಂತ ಹೇಳಿದ್ರೆ ಇವಾಗೇನು 300 ರನ್ ಗಡಿ ನಾವು ಚೇಸ್ ಮಾಡ್ತೀವಿ. ಮೊದಲ ಬಾಲ್ 6 ಬೇಕಾಗಿಲ್ಲ, ಮೊದಲ ಬಾಲ್ ನೀವು ಸಿಂಗಲ್ ಹೊಡೆದು ಕೊಟ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವು ಯಾವುದು ಅಗತ್ಯ ಇಲ್ಲ ನಮಗೆ. ಏನಂದ್ರೆ ಉತ್ತಮ ಆರಂಭಿಕ ಬೇಕು ನಮಗೆ. 200, 220, 230 ರನ್ ಸಾಕು. ಅದ್ರ ಒಳಗೆ ನಾವು ಅವರನ್ನ ಆಲ್ಮೋಸ್ಟ್ 150 ಒಳಗೆ ಕಟ್ಟಾಕೋದನ್ನ ನೋಡಬೇಕು. ನಾವು 230 ಟಾರ್ಗೆಟ್ ಕೊಟ್ಟರೆ ನಾವು ಅವರನ್ನ 110, 120 ಒಳಗೆ ಕಟ್ಟಾಕಿದ್ರೆ ನಮಗೆ ರನ್ ರೇಟ್ ಪ್ಲಸ್ ಆಗುತ್ತೆ. ಸರ್ ಹೇಳ್ದಂಗೆ ನಮಗೆ ನೆಟ್ ರನ್ ರೇಟ್ ತುಂಬ ಅಗತ್ಯ ಇರುತ್ತೆ ಈ ಒಂದು ಹಂತದಲ್ಲಿ. ಯಾಕಂದರೆ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ನ ರನ್ ರೇಟ್ ತುಂಬ ಗಗನದಲ್ಲಿದೆ. ಈಗ ನಾವು ಇವಾಗ ಎಲ್ಲರದು ಈಕ್ವಲ್ ಸಮಬಲ ಬಂದರೆ ಪಾಯಿಂಟ್ಸ್ 2 ಅಂಕ ತಗೊಂಡು ಎಲ್ಲ ತಂಡನೂ ಹೋದರೆ ಅಲ್ಲಿ ನೆಟ್ ರೇಟ್ ಅಗತ್ಯ ಇರುತ್ತೆ. ಆವಾಗ ನಾವು ಜಿಂಬಾಬ್ವೆ ವಿರುದ್ಧ ಚೆನ್ನಾಗಿ ರನ್ ರೇಟ್ ಮಾಡಿಕೊಂಡ್ರೆ ನಮಗೆ ಉತ್ತಮವಾದ ಒಂದು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಈಗ ಪ್ರತಿಷ್ಠೆಯ ಮ್ಯಾಚ್ ಆಗಿ ತಗೊಳ್ಬೇಕು. ಇವಾಗ ನಾವು ಇದನ್ನ ಏನಂದ್ರೆ ಜಿಂಬಾಬ್ವೆನ ಒಂದು ನೆಗ್ಲಿಜೆನ್ಸಿಯಲ್ಲಿ ತಗೊಂಡ್ರೆ, ಅವರನ್ನ ಪ್ಲಾನ್ ಮಾಡದೆ ಹೋಗಿ ಎದುರಿಸಿದ್ರೆ ಕೈ ಸುಟ್ಕೊಳ್ಳೋದಂತೂ ಗ್ಯಾರಂಟಿ ಅಂತ ನನಗನ್ಸುತ್ತೆ. ಪಾಟೀಲ್ರೆ, ಇವತ್ತಿನ ಪಂದ್ಯದಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡ್ತೀರಿ? ಹೆಚ್ಚಿನ ಬದಲಾವಣೆಗೆ ನಾನು ಹೋಗಲ್ಲ. ಆ್ಯಕ್ಚುಲಿ ಏನು ಅಂತಂದರೆ ಲೀಗಲ್ಲಿ 4 ಮ್ಯಾಚ್ ನಾವು ಗೆದ್ದಿದ್ದೀವಿ. ಈಗ 1 ಮ್ಯಾಚ್ ಸೋತು ಅಂದ ತಕ್ಷಣ ಹೆಚ್ಚಿನ ಬದಲಾವಣೆ ಕೋಚ್ ಕೂಡ ಮಾಡಲ್ಲ, ನಮ್ಗಿಂತ ಅಪ್ನಂಗೆ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ. ನನಗೇನು ಅಂತಂದರೆ ಒಂದು ಬದಲಾವಣೆನ ನಾನು ನಿರೀಕ್ಷೆ ಮಾಡ್ತೀನಿ. ಏನು ಅಂತಂದರೆ ವಾಷಿಂಗ್ಟನ್ ಸುಂದರ್ ಬದಲಾಗಿ ಅಕ್ಷರ್ ಪಟೇಲ್ನ ಹಾಕೊಳ್ಳಿ, ಇಲ್ಲಾಂದ್ರೆ ಕುಲ್ದೀಪ್ ಯಾದವ್ನ ಹಾಕೊಳ್ಳಿ. ರಿಂಕು ಬದಲಾಗಿ ಇನ್ನೊಬ್ಬ ವೇಗದ ಬೌಲರ್ನ ಹಾಕೊಳ್ಳಿ. ಇವೆರಡು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಅನ್ಕೋತೀನಿ. ಇಲ್ಲ ರಿಂಕು ಸಿಂಗ್ ಬದಲಾಗಿ ಒಬ್ಬ ಒಳ್ಳೆ ಬ್ಯಾಟರ್ನ ಹಾಕೊಳ್ಳಿ, ಸಂಜು ಸ್ಯಾಮ್ಸನ್ ಅಂತವ್ರು. ಇವೆರಡು ಬದಲಾವಣೆ ಮಾಡೋದು ಬೆಟ್ರು ಅಂತ ಅನ್ಕೋತೀನಿ. ಇಲ್ಲಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ರಕಾರ ಹೋಗಬೇಕು. ಮೊದಲು ಆರಂಭದಲ್ಲಿ ನೀವು ಹೇಳಿದ್ರಿ ಫಸ್ಟ್ ಬಾಲ್ ನಮಗೆ 6 ಬೇಕಾಗೇ ಇಲ್ಲ. ಪವರ್ ಪ್ಲೇ ತನಕ ವಿಕೆಟ್ ಕೊಡಬಾರ್ದು ಅಷ್ಟೇ. ವಿಕೆಟ್ಸ್ ಕೊಡಬೇಡಿ. ಮತ್ತು ಹಂಗಂತ ಹೇಳಿ ನಿಮ್ಮ ನೈಜ ಆಟವನ್ನು ಕೂಡ ಬಿಡಬೇಡಿ. ಓಕೆ, ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ರನ್ ಬರ್ತಾ ಇಲ್ಲ ತಡಿ ಸ್ಲೋ ಆಡೋಣ ಅಂತಂದಾಗಲೂ ಕೂಡ ವಿಕೆಟ್ಸ್ಗಳು ಹೋಗುತ್ತೆ. ನಿಮಗೆ ಜಿಂಬಾಬ್ವೆ ವಿರುದ್ಧ ಒಂದು ಒಳ್ಳೆ ಅವಕಾಶ ಇದು. ಯಾಕೆ ನೀವೇನು ಆಸ್ಟ್ರೇಲಿಯಾ ಜೊತೆ ಆಡ್ತಾ ಇಲ್ಲ, ಸೌತ್ ಆಫ್ರಿಕಾ ಜೊತೆ ಆಡ್ತಾ ಇಲ್ಲ, ನಂಬರ್ 1, 2, 3, 4 ಅಲ್ಲ, ನಂಬರ್ 13ನಲ್ಲಿರುವಂಥ ತಂಡದ ಜೊತೆ ಆಡ್ತಾ ಇದ್ದೀರಾ. ಫಾರ್ಮ್ಗೆ ಮರಳೋದಕ್ಕೆ ಅಭಿಷೇಕ್ ಶರ್ಮಾಗೆ ಒಂದು ಒಳ್ಳೆ ಚಾನ್ಸ್ ಇದೆ. ಆ ಫಸ್ಟ್ ಪ್ಲ್ಯಾನ್ ಇದು ಅಭಿಷೇಕ್ ಶರ್ಮಾ ಫಾರಿನ್ ಬರಬೇಕು ಅನ್ನೋದು. ಅದ್ರ ಜೊತೆಗೆ ಇಶಾಂತ್ ಕಿಶನು ಅಲ್ಲಿ ಬಂದವ್ನು ಬರಲಿ ಹೋದವ್ನು ಹೋಗಲಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ನಮ್ಮದು ಇಷ್ಟರ ಮಟ್ಟಿಗೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಅಂದರೆ ತಿಲಕ್ ವರ್ಮಾ ಬಂದು ಬೇಗ ವಿಕೆಟ್ ಕೊಡ್ತಾ ಇದ್ದಾರೆ, ಇಲ್ಲ ಅಂತಂದರೆ ಸ್ಲೋ ಆಗಿ ಆಟ ಆಡ್ತಾ ಇದ್ದಾರೆ. ಪವರ್ ಪ್ಲೇನಲ್ಲಿ ಬಂದಂತಹ ರನ್ನು ಮಧ್ಯಮದಲ್ಲಿ ಅಂದರೆ 8 ಓವರಿಂದ 12 ಓವರು 13 ಓವರ್ ತನಕ ರನ್ನೇ ಬರ್ತಾ ಇಲ್ಲ, ಬಾಲ್ ಟು ರನ್ ಬರ್ತಾ ಇದೆ. ಅಲ್ಲಿ ಒಂದು ಸ್ವಲ್ಪ ಬಿಗ್ ಹಿಟ್ಟರ್ಗಳು ಬೇಕು. ಅಲ್ಲಿ ಸೂರ್ಯಕುಮಾರ್ ಯಾದವ್ ತಮ್ಮ ನೈಜ ಆಟವನ್ನು ಆಡಬೇಕು. ಆಸ್ ಅ ಫಿನಿಷರ್ ನಮಗೇನು ಪ್ರಾಬ್ಲಮೇ ಇಲ್ಲ. ಆ್ಯಕ್ಚುಲಿ ಹಾರ್ದಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಲ್ಲಿನ ಯಾವುದೇ ಸ್ಥಾನ ಪಲ್ಲಟ ಬೇಕಾಗಿಲ್ಲ. ಶಿವಮ್ ದುಬೆ ಮತ್ತು ಅವರು ಇದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ರಿಂಕು ಸಿಂಗ್ ಸ್ಥಾನದಲ್ಲಿ ಆಡ್ಸೋಕ್ಕಾಗತ್ತಾ? ನೋ, ಅಲ್ಲಿ ಆಡೋಕ್ಕಾಗಲ್ಲ. ಅದು ಯಾಕಂದರೆ ಸಂಜು ಸ್ಯಾಮ್ಸನ್ ಓಪನಿಂಗ್ ಬ್ಯಾಟ್ಸ್ಮನ್, ರಿಂಕು ಸಿಂಗ್ ಆಸ್ ಅ ಫಿನಿಷರು. ಇಲ್ಲಿ ಸಣ್ಣ ಪ್ರಾಬ್ಲಮ್ ಬರ್ಬೋದು. ಅದಕ್ಕೆ ಕಾರಣಕ್ಕಾಗಿ ರಿಂಕು ಸಿಂಗ್ನ ವಾಪಸ್ ಆಡಿಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದ್ರ ಬದಲಾಗಿ ಇನ್ನೊಬ್ಬ ವೇಗದ ಬೌಲರ್ನ ತಗೊಳ್ಳಿ ನೀವು, ಅಥವಾ ಇನ್ನೊಬ್ಬ ಸ್ಪಿನ್ ಅಟ್ಯಾಕ್ನ ತಗೊಳ್ಳಿ, ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ನಮಗೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಇವರು ಆರಂಭದಲ್ಲೇ ತಪ್ಪು ಮಾಡಿದ್ರು. ಶಮಿನ್ ಬಿಡೋ ಅವಶ್ಯಕತೆನೇ ಇರಲಿಲ್ಲ ನನಗೆ. ಶಮಿ ಫಿಟ್ ಇದ್ದಾರೆ. ಶಮಿ, ಹರ್ಷದೀಪ್, ಬೂಮ್ರಾ ಎಷ್ಟು ಚೆನ್ನಾಗಿರ್ತಿತ್ತು ಬಾಲಿಂಗ್ ಅಟ್ಯಾಕು. ಇವರು ಶಮಿನ್ ಬಿಟ್ಟು ಇಬ್ಬರನ್ನೇ ಆಡಿಸ್ತಾರೆ, ಬೂಮ್ರಾ, ಹರ್ಷದೀಪ್. ಆಮೇಲೆ ಸ್ಪಿನ್ ಮೇಲೆ ಜಾಸ್ತಿ ಒಲವಿದೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಮೇಲೆ ಸಿಕ್ಕಾಪಟ್ಟಿ ಭರವಸೆ. ಹಾರ್ದಿಕ್ ಪಾಂಡ್ಯ ಏನಾದರೂ 2 ಓವರಲ್ಲೇ 30 ರನ್ ಕೊಟ್ಟರೆ ಉಳಿದಿದ್ದೆಲ್ಲ ಸ್ಪಿನ್ ಮೇಲೇ ನಾವು ಲಕ್ಷ್ಯ ಕೊಡಬೇಕಾಗತ್ತೆ. ಅದ್ರ ಬದಲಾಗಿ 3 ವೇಗದ ಬೌಲರ್ಗಳನ್ನ ಆಡಿಸೋದು ಬೆಟ್ರು. ಶಿರಾಜ್ ಅವ್ರನ್ನ ಮಾಡ್ಕೋಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಮೊದಲ ಪಂದ್ಯದಲ್ಲೇ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ರಿಂಕು ಬದಲಾಗಿ ಸಿರಾಜ್ ಆಡಿಸಿದೆ ಬೆಟ್ರು. ವಾಷಿಂಗ್ಟನ್ ಸುಂದರ್ನ ಏನು ನೋಡಿ ತಗೊಂಡ್ರಪ್ಪ ನೀವು? ನನಗಂತೂ ಗೊತ್ತಾಗ್ತಿಲ್ಲ. ಕುಲ್ದೀಪ್ ಇದ್ದಾಗ, ಅಕ್ಷರ್ ಇದ್ದಾಗ, ಅಕ್ಷರ್ ಉಪನಾಯಕನ ಕೈ ಬಿಟ್ರು. ಎಲ್ಲ ಒಂದ್ ಕಡೆ ಅದೇ ಆ ಡಿಸಿಷನ್ ತಗೊಳ್ಳೋಕೆ ಮತ್ತೆ ಬಡ್ತಿ ಕೊಟ್ರು. ಎಂತೆಂತ ಈಗ ಫಾರ್ಮ್ ನಲ್ಲಿರುವಂತ ಶಿವಮ್ ದುಬೆಗ ನೀವು ಬಡ್ತಿ ಕೊಡ್ತೀರಾ, ಇಲ್ಲ ಹಾರ್ದಿಕ್ ಪಾಂಡ್ಯ ಬಡ್ತಿ ಕೊಡ್ತೀರಾ, ಈ ವಾಷಿಂಗ್ಟನ್ ಸುಂದರ್ ಬಡ್ತಿ ಕೊಡ್ತೀರಾ? ಅದು ಒಂದು ದೊಡ್ಡ ತಪ್ಪು ಡಿಸಿಷನು. ಆಸ್ ಎ ನಾಯಕನಾಗೂ ಕೂಡ ಸಿಕ್ಕಾಪಟ್ಟಿ ವೈಫಲ್ಯಗಳನ್ನು ಅನುಭವಿಸಿದ್ದಾರೆ. ಪ್ಲ್ಯಾನ್ 1 ಪ್ಲ್ಯಾನ್ ಬಿನ ಇಟ್ಕೊಂಡೇ ಹೋಗಬೇಕು. ಟಾಸ್ ಗೆದ್ರೆ ಏನು ಮಾಡಬೇಕು, ಪ್ಲೇಯಿಂಗ್ ಎಲ್ವೆನು, ಟಾಸ್ ಸೋತ್ರೆ ಏನು ಮಾಡಬೇಕು, ಪ್ಲೇಯಿಂಗ್ ಎಲ್ವೆನ್ ಅನ್ನೋದಿರುತ್ತೆ. ಬಟ್ ಈ 2 ಬದಲಾವಣೆಗಳು ಆರಂಭದಲ್ಲಿ ಏನು
ಅಭಿಷೇಕ್ ಶರ್ಮಾ ಇವ್ರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ 2-3 ನೋಡ್ಕೊಂಡು ಆಡಿದ್ರೆ ಚೆನ್ನಾಗಿ. ರಿಂಕು ಸಿಂಗು ಮತ್ತೆ ವಾಷಿಂಗ್ಟನ್ ಸುಂದರ್ನ ತೆಗೆದು ಬೇರೆ ಆಟಗಾರನ ಆಡಿಸ್ಬೇಕು ಅಂತ ಅನ್ಕೋತೀನಿ. ಎಸ್ ರಘುವೀರ್ ಅವರೇ, ಈಗ ಒಳ್ಳೆ ಟಚ್ ಅಲ್ಲಿ ಇರೋದು ಸೂರ್ಯಕುಮಾರ್ ಯಾದವ್, ಟಚ್ ಅಲ್ಲಿ ಇಲ್ಲ ತಿಲಕ್ ವರ್ಮ. ಆದರೂ ಕೂಡ ತಿಲಕ್ ವರ್ಮನ್ಗೆ 3ನೇ ಕ್ರಮಾಂಕದಲ್ಲಿ ಅಲ್ಲಿ ಸರಿಯಾದ ರೀತಿಯಲ್ಲಿ ಟಚ್ ಅಲ್ಲಿ ಇಲ್ಲ ತಿಲಕ್ ವರ್ಮ. ಅಲ್ಲಿ ಬಾಲ್ ಟು ರನ್ ಬರ್ತಾ ಇದೆ, ಆಮೇಲೆ ಸರಿಯಾದ ಪವರ್ ಹಿಟ್ ಕೂಡ ಬರ್ತಾ ಇಲ್ಲ, ಅಲ್ಲಿ ಓವರ್ ರನ್ ತಿಂತಿದ್ದಾರೆ. ಸೊ ಅದು ಸೂರ್ಯಕುಮಾರ್ ಯಾದವ್ಗೆ ಪ್ರೆಷರ್ ಬೀಳ್ತಾ ಇದೆ. ಸೊ ಹಂಗಾಗಿ ತಿಲಕ್ ಜಾಗದಲ್ಲಿ ಸೂರ್ಯ ಬಂದ್ರೆ ಹೆಂಗಿರುತ್ತೆ ಅಂತ. ಹೌದು, ಇವಾಗ ಅದೇ ನಾನು ಕಳೆದ ಒಂದು ಮ್ಯಾಚಲ್ಲೂ ಅದೇ ರೀತಿಯಲ್ಲಿ ನನ್ನೊಂದು ಅನಿಸಿಕೆ ಇತ್ತು. ಅಂದರೆ ಆ ಒಂದು ಸ್ಥಾನನ ಸೂರ್ಯಕುಮಾರ್ ಯಾದವ್ ಇದು ಮಾಡಿದ್ರೆ ಅಲ್ಲಿ ರೈಟ್ ಲೆಫ್ಟ್ ಸೂರ್ಯ ದುಬೆ ಟಚ್ ಅಲ್ಲಿ ಇದ್ದಾರೆ, ಸೂರ್ಯ ದುಬೆ ಅದಾದ ನಂತರ ಬೇಕಾದ್ರೆ ಹಾರ್ದಿಕ್ ಹೋಗ್ತಾ ಹೋಗ್ತಾ ಬೇಕಾದ್ರೆ ಆಮೇಲೆ ಅದನ್ನ ಮಾಡಬಹುದು ಅಂತ. ಹೌದು, ಇವಾಗ ನೀವು ಅದೇ ನಾನು ಏನು ಹೇಳ್ತೀನಿ ಅಂದರೆ ಸಂಜು ಸ್ಯಾಮ್ಸನ್ ಇಷ್ಟ ಅವೆಲ್ಲ ಹೊರತುಪಡಿಸಿದ್ರೆ ಇವಾಗ ಅವರು ನೆಟ್ ಪ್ರಾಕ್ಟೀಸಲ್ಲಿ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನ್ ಗೊತ್ತಾ, ಸಂಜು ಸ್ಯಾಮ್ಸನ್ ಓಪನಿಂಗ್ ಅಲ್ಲೇ ಕಳಿಸ್ಬೇಕು. ಅದನ್ನೇ ಬ್ಯಾಟ್ಸ್ಮನ್. ಈಗ ನಮ್ಗೆ ಇಶಾಂತ್ ಕಿಶನ್ ಒಳ್ಳೆ 3ನೇ ಕ್ರಮಾಂಕದಲ್ಲಿ ಓಕೆ ಅವರು ಓಪನಿಂಗ್ ಸ್ಲಾಟ್ ನಲ್ಲಿ ಆಡಿ ಅವ್ರಿಗೆ ಈಗ ನೋಡಿ IPL ನಲ್ಲೂ ಓಪನಿಂಗ್ ಸ್ಲಾಟ್ ನಲ್ಲೇ ಬರ್ತಾರೆ. ಓಪನಿಂಗ್ ಅಂತ ಇದ್ದಾಗ ಆ ಸ್ಥಾನದಲ್ಲೇ ಅವ್ರು ಆಡ್ಬೇಕಾಗತ್ತೆ. ಇಶಾಂತ್ ಕಿಶನ್ 3ನೇ ಕ್ರಮಾಂಕದಲ್ಲಿ ಬರ್ತಾರೆ. ಈಗ ಇಶಾಂತ್ ಕಿಶನ್ ಚೆನ್ನಾಗಿ ಆಡ್ತಾ ಇರೋವಾಗ ನೀವು ಹೆಂಗೆ 3ನೇ ಕ್ರಮಾಂಕದಲ್ಲಿ ಆಡಿಸ್ತೀರಾ? ಈಗ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ನಮ್ಮ ಹೆಡ್ ಇದಾರೆ ಲಾಸ್ಟ್ ಅಲ್ಲಿ, ಅದು ಅವರಿಬ್ರು ಓಪನಿಂಗ್ ಬಂದ್ರೆ ಇಶಾನ್ ಕಿಶನ್ 3ನೇ ಕ್ರಮಾಂಕದಲ್ಲಿ ಬಂದ್ರು. ಅಲ್ಲ, ಈ ಎಕ್ಸ್ಪೆರಿಮೆಂಟ್ ಬೇಕಾ ಅಂತ ಈಗ ಅದು ತಲೆ ಅಂದ್ರೆ ಇವಾಗ ಆರಂಭಿಕ ವೈಫಲ್ಯ ಆಗುತ್ತೆ. ಇವಾಗ ನಾವು ಅಭಿಷೇಕ್ ಶರ್ಮಾನ ಕೈ ಬಿಡಕ್ಕಾಗಲ್ಲ. ಸಂಜು ಸ್ಯಾಮ್ಸನ್ ಸ್ಲೋ ಇಲ್ಲಾಂದ್ರೆ ನೇರವಾಗಿ ತಿಲಕ್ ಜಾಗದಲ್ಲಿ ಇಳಿಸಬೇಕು 3ನೇ ಕ್ರಮಾಂಕದಲ್ಲಿ ಏನಾರು ಆಗ್ಲಿ ಅಂತ. ಇಲ್ಲ ಅಂತಂದ್ರೆ ತಿಲಕ್ನಿಗೆ ಚಾನ್ಸ್ ಕೊಡ್ಬೇಕು. ತಿಲಕ್ ವರ್ಮನ 5ನೇ ಸ್ಥಾನದಲ್ಲಿ ಆಡಿಸ್ಬೇಕು. ಬಟ್ ನನಗೇನೋ ಡೌಟ್ ಆಡಿಸೋದು ಚೇಂಜ್ ಮಾಡಲ್ಲ ಅಂತ ಅನ್ಸುತ್ತೆ. ಹೌದು, ಈಗ ನನ್ನ ಪ್ರಕಾರನೇ ಹೇಳಕ್ ಬಂದ್ರೆ ಇವಾಗ ಓಪನಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ರೈಟ್ ಲೆಫ್ಟ್ ಕಾಂಬಿನೇಷನ್ ಆದ್ರೆ 1 ಡೌನ್ ಇಶಾನ್ ಕಿಶನ್ ಬಂದ್ರೆ ಇವಾಗ ಚೆನ್ನಾಗಾಗುತ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಸೂರ್ಯಕುಮಾರ್ 4ನೇ ಸ್ಥಾನದಲ್ಲಿ ಬಂದ್ರೆ 5ನೇ ಸ್ಥಾನದಲ್ಲಿ ತಿಲಕ್ ವರ್ಮನ ಆಡಿಸಬಹುದು. ಯಾಕಂತಂದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಇಶಾನ್ ಕಿಶನ್ ಜಾಗದಲ್ಲಿ ಯಾರು? ಇಶಾನ್ ಕಿಶನ್ ಜಾಗದಲ್ಲಿ ಸ್ಯಾಮ್ಸನ್, ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ. ಏನ್ ಗೊತ್ತಾ, ಈಗ ಅಲ್ಲಿ ಚೆನ್ನಾಗಿ ಆಡ್ತಾ ಇರುವಾಗ ಅವನ್ನ ಕೆಳಗಡೆ ಇಳಿಸೋದು ತಪ್ಪಾಗತ್ತೆ. ಇನ್ನು ಬೇಕಾದ್ರೆ ನೀವು ಅಭಿಷೇಕ್ ಚಾನ್ಸ್ ತಗೋ. ಒಂದೇ ಪಂದ್ಯ ಆಡ್ಲಿಲ್ಲ, ಅದೇ ಇಶಾನ್ ಕಿಶನ್ ಆಡ್ಲಿಲ್ಲ ಅನ್ನೋದಕ್ಕೆ ಸೋತಿರೋದು. ಒಂದ್ ವೇಳೆ ಇಶಾನ್ ಕಿಶನ್ ಅಲ್ಲಿ ಹಿಟ್ ಆಗಿದ್ರೆ ಅದೇ ಲಾಸ್ಟ್ ಪಂದ್ಯದಲ್ಲಿ ಆಡ್ಲಿಲ್ಲ ಅಂತ ಸೋತಿರೋದು ಭಾರತೀಯ. ಅಂದ್ರೆ ಅವ್ರು ಆಡಿದ್ರೆ ಗೆಲ್ತಾ ಇದ್ರು. ಹಾಗಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಬಟ್ ನನಗೆ ಯಾಕೋ ಇವತ್ತು ಏನ್ ಅನಿಸ್ತಾ ಇದೆ ಅಂದ್ರೆ ತಿಲಕ್ನೇ ಆಡಿಸ್ತಾರೆ, ಅಭಿಷೇಕ್ನೇ ಆಡಿಸ್ತಾರೆ, ಕಿಶನ್ ಆಡಿಸ್ತಾರೆ, ಸುಂದರ್ನೇ ತರಿಸ್ತಾರ, ಏನು ಇಲ್ಲ ಅಕ್ಷರ್ನ ವಾಪಸ್ ಕರೆಸ್ತಾರೆ. ಅಕ್ಷರ್ನ ಅದೇ ಆ ಕೆಳಗಡೆ ಹೇಳ್ತಾ ಇಲ್ಲ, ಮೇಲ್ಗಡೆ ನಂಬರ್ 1, 2, 3 ಅಲ್ಲಿ ಯಾವುದೇ ಬದಲಾವಣೆ ಮಾಡೋದೇ ಇಲ್ಲ ಇವರು ಅಂತ ಅನ್ಕೋತೀನಿ. ಅಕ್ಷರ್ ಬದಲಾಗಿ ವಾಷಿಂಗ್ಟನ್ ಸುಂದರ್ ಬದಲಾಗಿ ಅಕ್ಷರ್ನ ತರಿಸಬಹುದು, ರಿಂಕುನ್ ಬದಲಾಗಿ ಬೇರೆ ಒಬ್ಬ ಆಟಗಾರನ ತಗೋಬಹುದು, ಸಿರಾಜನ್ ತಗೋಬಹುದು ಅಥವಾ ಪಿಚ್ ರಿಪೋರ್ಟ್ ಏನ್ ಹೇಳುತ್ತೆ ಅಂತ. ಅವರ ಸ್ಪಿನ್ನರ್ ಸ್ನೇಹಿ ಪಿಚ್ ಇದು ಚೆನ್ನಾಗಿರೋದ್ರಿಂದ ನನಗೇನು ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಪಿಚ್ ಅದು ಇದು ಏನು ನೋಡ್ಲೇಬಾರ್ದು. ಇವತ್ತು ಹೊಡಿಬೇಕಷ್ಟೇ. ನಿನಗೆ ಸಣ್ಣ 1 ರನ್ನಿಂದ ಗೆಲುವು ಬೇಕಾಗಿಲ್ಲ ನಮಗೆ, ಅಥವಾ 2 ವಿಕೆಟ್ 3 ವಿಕೆಟ್ ಗೆಲುವು, ಇಲ್ಲ 10 ರನ್ಗಳ ಭರ್ಜರಿ ಜಯ, ಏನು ಬೇಡ. ನಮಗೆ ಮಿನಿಮಮ್ 100 ರನ್ಗಳ ಜಯ ಬೇಕು. ಆಮೇಲೆ ಮಿನಿಮಮ್ 8-9 ವಿಕೆಟ್ಗಳು ಜಯ ಬೇಕು. ಇದನ್ನ ಭಾರತ ಟಾರ್ಗೆಟ್ ಇಟ್ಕೊಂಡೇ ಹೋಗ್ಬೇಕು. ಇಲ್ಲ ನಾನು ಅಡ್ಗೋಲಜಿ ಥರ ಆಡ್ತೀನಿ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ನಮಗೆ ಸಣ್ಣ ಗೆಲುವು ಸಿಕ್ಕರು ಓಕೆ, ಬಟ್ ಅದು ಎಲ್ಲಿ ಡಿಸೈಡ್ ಆಗುತ್ತೆ ಅಂತಂದ್ರೆ ಇವತ್ತು ಮಧ್ಯಾಹ್ನದ ಮ್ಯಾಚ್ ಮೇಲೆ. ಇವತ್ತು ಮಧ್ಯಾಹ್ನ ಏನಾದರೂ ವೆಸ್ಟ್ ಇಂಡೀಸ್ ಸೋತ್ರೆ ಸಣ್ಣ ಗೆಲುವು ಸಾಕು, ನಮಗೆ ಚಿಕ್ಕ ಗೆಲುವೇ ಸಾಕು. ಅಂದ್ರೆ ನೀವು 2 ರನ್ನಿಂದ ಗೆದ್ರು ಕೂಡ ನೆಕ್ಸ್ಟ್ ನಿಮ್ಗೆ ಚಾನ್ಸ್ ಇದೆ. ಆದ್ರೂ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಗೆಲ್ಬೇಕು. ಅದು ಇಂಪಾರ್ಟೆಂಟ್. ಎಸ್ ರಘುವೀರ್ ಅವರು, ಇವತ್ತಿನ ಪಂದ್ಯಕ್ಕೆ ಬರೋಣ. ಪ್ರಮುಖವಾಗಿ ಇದು ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ಗೆ ಇಂಪಾರ್ಟೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಭಾರತಕ್ಕೆ ಅಂತೂ ಇಂಪಾರ್ಟೆಂಟ್ ಪಂದ್ಯ ಆಗುತ್ತೆ. ಸೊ ಹಂಗಾಗಿ ಸೌತ್ ಆಫ್ರಿಕಾ ಗೆಲ್ಲಬೇಕು ಅಂತೇಳಿ ಎಲ್ಲ ಭಾರತೀಯ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಹೇಗಿರಬಹುದು ಇವತ್ತಿನ ಪಂದ್ಯ ಮಧ್ಯಾಹ್ನದ್ದು? ಹೌದು, ನಾವು ಸಾಕಷ್ಟು ನಿರೀಕ್ಷೆಗಳಂತೂ ತುಂಬ ಇದೆ. ಅದು ಭಾರತೀಯರಂತೂ ಇವಾಗ ಸೌತ್ ಆಫ್ರಿಕಾಗೆ ಮತ್ತೊಂದು ಬಿಲಿಯನ್ ಸೇರಿಸ್ಕೊಳ್ತಾರೆ ಅಭಿಮಾನಿಗಳು. ಯಾಕಂದರೆ ಭಾರತೀಯರು ಅಷ್ಟು ಜನ ಇವಾಗ ಸೌತ್ ಆಫ್ರಿಕಾ ಗೆಲ್ಲಿ ಅಂತ ನಿರೀಕ್ಷೆ ಇಟ್ಟು TV ಮುಂದೆ ಕೂತ್ಕೊಂಡಿರ್ತಾರೆ. ಅದರ ಜೊತೆ 1 ಲಕ್ಷ ಜನ ಏನು ಸ್ಟೇಡಿಯಂ ಇದೆ ಅಲ್ಲ, ನರೇಂದ್ರ ಮೋದಿ ಸ್ಟೇಡಿಯಂ, ಅಲ್ಲಿ ಭಾರತೀಯರು ಹೋಗಿ ಚೇರ್ ಅಪ್ ಮಾಡೋದಂತೂ ಖಂಡಿತ ಅಂತ ನನಗನ್ಸುತ್ತೆ. ಯಾಕಂತ ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂ ಒಂದು ಸ್ವಲ್ಪ ಸೌತ್ ಆಫ್ರಿಕಾಗೆ ಚಾನ್ಸ್ ಕೊಡ್ಬೋದು ಇವತ್ತು. ಆ ಒಂದು ವೆಸ್ಟ್ ಇಂಡೀಸ್ಗೆ ಸ್ವಲ್ಪ ಅದೊಂದು, ಇವಾಗ ನಾವು ಅದೇ ಮಾತಾಡ್ತಿರ್ತೀವಲ್ಲ, ಫ್ಯಾನ್ ಕ್ರೌಡ್ ಏನಾದರೂ ಒಂದು ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಚೆನ್ನಾಗಿ ಆಟ ಆಡ್ಬೋದು ಅಂತ ಒಂದು ಅನಿಸಿಕೆ. ಆದರೆ ಇವಾಗ ಪಿಚ್ ಹೇಳಕ್ಕೆ ಬಂದರೆ ಇವಾಗ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ 4 ಮ್ಯಾಚ್ಗಳನ್ನು ಆಡಿದ್ದಾರೆ, 4ರಲ್ಲೂ 4 ಗೆದ್ಕೊಂಡಿದ್ದಾರೆ. ಇವಾಗ ಟೂರ್ನಿ ಉದ್ದಕ್ಕೂ ಅಜೇಯರಾಗಿ ಏನು ಇದಾರಲ್ಲ, ಅದರಲ್ಲಿ ಇವತ್ತು ಒಬ್ಬರು ಅಜೇಯ ಸ್ಥಾನದಿಂದ ಏನು ಗೆದ್ಕೊಂಡು ಬರ್ತಾ ಇದಾರಲ್ಲ, ಅದರಲ್ಲಿ ಒಬ್ಬರ ಆಟ ಅಂತ್ಯ ಆಗುತ್ತೆ, ಅಂದರೆ ಅಜೇಯ ಸ್ಥಾನವಾಗಿ
ಆಗಿ ಹೋಗ್ತಾ ಇರೋದು. ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಇವರಿಬ್ಬರು ಗುಂಪು ಹಂತದಲ್ಲಿ ಅಜೇಯರಾಗಿ ಬಂದು ಇವಾಗ ಸೂಪರ್ 8 ಹಂತದಲ್ಲೂ ಅಜೇಯರಾಗಿ ಉಳ್ಕೊಂಡಿದ್ದಾರೆ. ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ಅನ್ನೋದು, ಇವಾಗ ಒಂದು ವೇಳೆ ವೆಸ್ಟ್ ಇಂಡೀಸ್ ಗೆದ್ದು ಅಂತ ಹೇಳಿದ್ರೆ ನಾವು ಮತ್ತೊಂದು ಮ್ಯಾಚ್ ಸೌತ್ ಆಫ್ರಿಕಾ ಏನಿರುತ್ತೆ ಅಲ್ಲ ಅದು ಜಿಂಬಾಬ್ವೆನ ಎದುರಿಸುತ್ತೆ. ಅವಾಗ ನಾವು ಏನು ಮಾಡಬೇಕಂದ್ರೆ ಜಿಂಬಾಬ್ವೆ ಸೌತ್ ಆಫ್ರಿಕಾನ ಸೋಲಿಸ್ಬೇಕಂತ ನಾವು ಮತ್ತೊಂದು ಇದರಲ್ಲಿ ಬೇಡ್ಕೊಂತ ಕೂತ್ಕೊಳ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಪಂದ್ಯ ನಿರ್ಣಾಯಕ ಪಂದ್ಯ ಭಾರತಕ್ಕೆ. ಸೌತ್ ಆಫ್ರಿಕಾಗೂ ಮತ್ತು ವೆಸ್ಟ್ ಇಂಡೀಸ್ಗೂ ಇದೊಂದು ಮ್ಯಾಚ್ ಅನ್ನೋ ಒಂದು ಸಿಂಪಲ್ ಮ್ಯಾಚ್ ತರ ಅವರಿಬ್ಬರಿಗೆ, ಆದರೆ ಭಾರತಕ್ಕೆ ಇದು ನಿರ್ಣಾಯಕ ಪಂದ್ಯ ಆಗಿರುತ್ತೆ. ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಭಾರತದ ಒಂದು ನಿಲುವು ಇರುತ್ತೆ. ಆದರೆ ವೆಸ್ಟ್ ಇಂಡೀಸ್ ಅಂತ ಹೇಳಕ್ ಬಂದ್ರೆ ಅವರು ಬ್ಯಾಟಿಂಗ್ ಲೈನಪ್ ಏನಿದೆ ಅಂದ್ರೆ ತುಂಬಾ ಒಂದು ಸ್ಟ್ರಾಂಗ್ ಬ್ಯಾಟ್ಸ್ಮನ್ಗಳ ಲೈನಪ್ಪೇ ಇಟ್ಕೊಂಡು ಬರ್ತಾ ಇದ್ದಾರೆ. ಅವರಲ್ಲಿ ಏನಂದ್ರೆ ಹೊಡಿಬಡಿ ಆಟ, ಇನ್ನು ಬೌಲಿಂಗ್ ಅಂತ ಬಂದಾಗ ಚೆನ್ನಾಗಿರೋ ಬೌಲಿಂಗ್ನೇ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಸ್ಪಿನ್ ದಾಳಿಯಿಂದನೂ ಅವರು ಏನು ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಸೌತ್ ಆಫ್ರಿಕಾ ಅಂದರೆ ಒಂದು ಸಂಘಟಿತ ಟೀಮ್. ಯಾವ ರೀತಿ ಅಂದರೆ ಎಲ್ಲ ಟಾಪ್ ಟು ಬಾಟಮ್ ಯಾವ ರೀತಿ ಅಂದರೆ ಬ್ಯಾಟಿಂಗ್ ಆಗಿರ್ಬೋದು, ತಂಡದ ನಾಯಕತ್ವನೂ ಅಷ್ಟೇ ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಬೌಲಿಂಗ್ ಅಂತ ಬಂದಾಗ ಇನ್ನು ಸೂಪರ್ ಓವರ್ ಅಂತ ಅವರು ಒಂದು ತಂಡ 2 ಸೂಪರ್ ಓವರ್ಗಳನ್ನು ಎದುರಿಸ್ಕೊಂಡು ಬರುತ್ತೆ. ಅಲ್ಲೂ ಅವರು ಯಾವ ರೀತಿ ತಂಡನ ನಿಭಾಯಿಸ್ಕೊಂಡು ಗೆಲುವನ್ನು ತಗೊಳ್ತಾರೆ. ಮತ್ತು ಭಾರತೀಯ ನೆಲದಲ್ಲಿ ಭಾರತನ ಸೋಲಿಸೋದು, ಅದು 1 ಲಕ್ಷ ಕ್ರೌಡ್ ಎದುರಿಗೆ ಸೋಲಿಸೋದು ಸಣ್ಣ ಮಾತಲ್ಲ. ಅದನ್ನ ಸೋಲಿಸಿ ಈ ಒಂದು ಹಂತಕ್ಕೆ ಬಂದಿದ್ದಾರೆ. ಅವ್ರ ಮೇಲೂ ಸಾಕಷ್ಟು ನಂಬಿಕೆಗಳು ಉಳಿಸ್ಕೊಂಡಿದ್ದಾರೆ ಅವರ ಅಭಿಮಾನಿಗಳು, ಯಾವ ರೀತಿ ಆಟ ಆಡ್ತಾರೆ ಅನ್ನೋದು. ಎಸ್ ಪಾಟೀಲ್, ಈಗ ವೆಸ್ಟ್ ಇಂಡೀಸ್ ಟೀಮ್ ಅಂತ ಬಂದಾಗ ಹಳೆ ಟೀಮ್ ಅಂತೂ ವಾಪಸ್ ಆಗಿದೆ ಅನ್ನೋ ತರ ಇದೆ. ಕಳೆದ ಪಂದ್ಯವನ್ನ ನೋಡ್ತಾ ಇದ್ವಿ, ಎಂತೆಂತ ಬಿಗ್ ಹಿಟ್. ಸೊ ಹಂಗಾಗಿ ಈಗ ಸೌತ್ ಆಫ್ರಿಕಾ ಗೆಲ್ಲಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ರೀತಿಯಾಗಿ ಪ್ಲಾನ್ ಹಾಕೊಂಡು ಬರ್ಬೇಕಾಗತ್ತೆ? ಫಸ್ಟ್ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು, ಓಕೆ, ಗೆಲ್ಲಿ ಅಂತ ಹೇಳಿ. ಎಷ್ಟರ ಮಟ್ಟಿಗೆ ಕ್ರೂಷಿಯಲ್ ಅಂತಂದರೆ ಸೌತ್ ಆಫ್ರಿಕಾದವರು ಅವ್ರು ಜರ್ಸಿ ಹಾಕೊಂಡು ಆಡ್ತಾ ಇರಬೇಕು, ಬಟ್ ನಮ್ಮ ಅಭಿಮಾನಿಗಳು ಮಾತ್ರ ಅವರೇ ಗೆಲ್ಲಿ ಅಂತ ಹೇಳಿ. ನೋಡಿ, ಈ ಒಂದು ಟೂರ್ನಿಯಲ್ಲಿ ನಾವು ಗೆಲ್ಲಬೇಕು. ಭಾರತೀಯರ ಮನಸ್ಥಿತಿ ಹೇಳ್ತಾ ಇದ್ದೀನಿ, ನಾವು ಗೆಲ್ಲಬೇಕು. ನಾವು ಗೆಲ್ಲಿಲ್ಲ ಅಂದರೆ ಸೌತ್ ಆಫ್ರಿಕಾ ಗೆಲ್ಲಬೇಕು, ಇಷ್ಟೇ ಇರೋದು. ಎಲ್ಲರೂ ಕೂಡ ಯಾರು ಗೆಲ್ಲಬೇಕಪ್ಪ, ಇಂಡಿಯಾ ಗೆಲ್ಲಿಲ್ಲ ಅಂದರೆ ಸೌತ್ ಆಫ್ರಿಕಾನೇ, ಯಾಕಂದ್ರೆ ನಮ್ಮ ಜೊತೆ ಅವ್ರಿಗೆ ಆತ್ಮೀಯದಿದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಈ ಸೌತ್ ಆಫ್ರಿಕಾ ಯಾವುದೇ ಇಂಪಾರ್ಟೆಂಟ್ ಪಂದ್ಯ ಇದ್ರೂ ಕೂಡ ಅಲ್ಲಿ ಚೋಕರ್ಸ್ ಆಗ್ತಾರೆ. ಓಕೆ, ವೆಸ್ಟ್ ಇಂಡೀಸ್ ಹೇಳ್ತೀನಿ, ಹೊಡೆದ್ರೆ 300, ಹೊಡಿಲಿಲ್ಲ ಅಂತಂದ್ರೆ 40. ಇವ್ರದ್ದು ಇಂಥ ತಂಡ. ಈ 2 ಒಳ್ಳಿಲ್ಲ ಬೇಗ ಔಟ್ ಆಗ್ತಾರೆ. 40 ರನ್ ಏನು, ಯಾರು ಇವ್ರಿಗೆ ಆಡಕ್ಕೆ ಬರಲ್ವೇನೋ ಆ ಥರ ಕೆಡ್ದಾಗ ಔಟ್ ಆಗ್ಬಿಡ್ತಾರೆ. ಇವತ್ತಿನ ಪಂದ್ಯ ಜಿದ್ದಾಜಿದ್ದಿ ಅವ್ರಿಗಿದೆ ಎಲ್ಲೋ ಗೊತ್ತಿಲ್ಲ, ನಮಗಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ಸೌತ್ ಆಫ್ರಿಕಾಗೂ ವೆಸ್ಟ್ ಇಂಡೀಸ್ಗೂ ಇದು ತುಂಬಾ ಇಂಪಾರ್ಟೆಂಟ್ ಪಂದ್ಯ. ಸೌತ್ ಆಫ್ರಿಕಾ ಗೆದ್ರೆ ಅವರು ಫಿಕ್ಸ್ ಆಗಿಬಿಡ್ತಾರೆ, ನಾವು ಸಮೀಸು. ವೆಸ್ಟ್ ಇಂಡೀಸ್ ಗೆದ್ರೆ ಖಂಡಿತವಾಗ್ಲೂ ಅವರು ಕೂಡ ನಾವು ಸಮೀಸ್ಗೆ ಹೋಗ್ತೀವಿ ಅನ್ನುವಂಥ ಅದು ಅವ್ರಿಗಿರುತ್ತೆ. ಇವತ್ತು ಸೌತ್ ಆಫ್ರಿಕಾ ಗೆಲ್ಲಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತೂ ಬೇಕೇ ಬೇಕು. ಮಕ್ರಮ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ, ಸ್ಟಬ್ಸ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಡೇವಿಡ್ ಮಿಲ್ಲರ್ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಇನ್ನು ಬಾಲಿಂಗ್ ಅಟ್ಯಾಕ್ ಅಂತೂ ಹೇಳಿ ಮಾಡಿಸಂಥ ಅಟ್ಯಾಕಿಂಗ್ ಇದೆ. ಸೌತ್ ಆಫ್ರಿಕಾದಲ್ಲಿ ಎಲ್ಲಿಯೂ ಕೂಡ ನಾನು ಮೈನಸ್ಗಳು ಕಂಡೇ ಇಲ್ಲ ಇದುವರೆಗೂ ಕೂಡ. ಮಧ್ಯಮ ಕ್ರಮಾಂಕದಲ್ಲಿ ಒಂದು ಸ್ವಲ್ಪ ಯಾರಾದರೂ ವಿಕೆಟ್ ಹೋದ್ರೆ ಟಪ್ ವಿಕೆಟ್ ಹೋಗ್ತಾರೆ, ಬಟ್ ಇನ್ನೊಂದು ಮ್ಯಾಚಲ್ಲಿ ಆಡ್ಬಿಡ್ತಾರೆ ಅವರು. ಹಂಗಂತ ಹೇಳಿದ ತಕ್ಷಣ ಇವ್ರು ಕಳಪೆ ಪ್ರದರ್ಶನ. ಈಗ ಇಂಡಿಯಾದಾಗಲೂ ಹುಡುಕಿದ್ರೆ ಖಂಡಿತವಾಗ್ಲೂ ನಮ್ಗೆ 3-4 ಜನ ಸಿಗ್ತಾರೆ. ಅಭಿಷೇಕ್ ರನ್ ಬಂದಿಲ್ಲ, ತಿಲಕ್ ಸ್ಲೋ ಆಡ್ತಾ ಇದ್ದಾರೆ, ರಿಂಕುಗೆ ಅವಕಾಶಗಳು ಸಿಕ್ಕಿಲ್ಲ, ಆದರೂ ಸಿಕ್ಕ ಅವಕಾಶ ಬಳಸ್ಕೊಂಡಿಲ್ಲ, 3-4 ಜನರದ್ದು ಹೇಳ್ಬೋದು. ಬಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ವಿಶ್ವಕಪ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಾಲಿಂಗ್ನಲ್ಲೂ ಕೂಡ ಹಾಗೆ ಇರೋದ್ರಿಂದ ಸೌತ್ ಆಫ್ರಿಕಾ ಒಂದು ಸದೃಢವಾದಂತಹ ತಂಡವಾಗಿ ನನಗೆ ಕಾಣಿಸ್ತಾ ಇದೆ ಈ ಒಂದು ವಿಶ್ವಕಪ್ನಲ್ಲಿ. ವಿಶ್ವಕಪ್ ಗೆಲ್ಲುವಂಥ ಫೇವ್ರೇಟ್ ಆಗಿ ಕೂಡ ಕಾಣಿಸ್ತಾ ಇದೆ. ಇನ್ನು ವೆಸ್ಟ್ ಇಂಡೀಸ್ ಅಂತೂ ನಮಗೆ ಹೇಳ್ದಂಗೆ ಎಲ್ಲರೂ ಬಿಗ್ ಹಿಟ್ಟರ್ಸೇ. ಅವರು ಎಲ್ಲ ಗೊತ್ತಿದೆ ನಿಮಗೆ, IPL ಆಮೇಲೆ ಬೇರೆ ಲೀಗ್ಗಳೆಲ್ಲ ಅವ್ರದ್ದೇ ಹವಾ. ಬ್ರೆಂಡಮ್ ಕಿಂಗ್ ಅವರು ಕೂಡ ಒಳ್ಳೆ ಫಾರ್ಮಲ್ಲಿ, ಶಾಯ್ ಹೋಪ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೆಟ್ಮೇರ್ ಅಂತೂ ಈ ಒಂದು ವಿಶ್ವಕಪ್ ಗೆದ್ದರೆ ಹೆಟ್ಮೇರ್ಗೆ ಒಂದು ದೊಡ್ಡ ಗೌರವ ಕೊಡಬೇಕು, ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಪವೆಲ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ರುಥರ್ಫೋರ್ಡ್ ತುಂಬ ಅದ್ಭುತವಾಗಿದೆ. ಶಫರ್ಡ್ ನೋಡಿ, ಇಂತಿಂಥ ಬ್ಯಾಟ್ಸ್ಮನ್ಗಳು ಇದ್ದಾಗ ಎಂಥ ತಂಡ ಆದರೂ ನಡುಗುತ್ತೆ. ಇವ್ರೇನಾದರೂ 1 ಮ್ಯಾನ್ ಶೋ ಇದ್ರೂ ಕೂಡ ಗೆಲ್ತಾರೆ. ಸೋಲಿಸಬೇಕು ಅಂತ ಹೇಳಿದ್ರೆ ಯಾರ್ದು ಬ್ಯಾಟಿಂಗ್ ಬರಬೇಕು? ಫಸ್ಟ್ ವೆಸ್ಟ್ ಇಂಡೀಸ್ ಆಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಹೇಗಿದೆ ಅಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅದು. ಇಂಡಿಯಾದವ್ರು ಎಡವಿರ್ಬೋದು, ನಾನು ಇಲ್ಲ ಅನ್ನಲ್ಲ, ಬಟ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್, ಒಂದು ಸ್ವಲ್ಪ ಚೇಂಜಿಂಗ್ ಅನುಕೂಲವಾದಂಥ ಪಿಚ್ ಗ್ರೌಂಡ್ ತುಂಬ ದೊಡ್ಡದಿದೆ, ಬಟ್ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರೋದ್ರಿಂದ ಒಂದು 200+ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಆರಂಭದಲ್ಲಿ ನಾವು ಒಂದು ಸ್ವಲ್ಪ ವಿಕೆಟ್ಸ್ಗಳನ್ನು ಇಟ್ಕೊಂಡು ಬಿಗ್ ಹಿಟ್ ಮಾಡಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಯಿತು ಅಂದರೆ ಲಾಸ್ಟ್ ನೀವು 5 ಓವರ್ಸಲ್ಲೂ 80 ರನ್ ಹೊಡಿಬೋದು, ಅಂಥ ಒಳ್ಳೆ ಪಿಚ್ ಅದು. ಬಿಗ್ ಹಿಟ್ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ಇವತ್ತು ಆಡ್ತಾ ಇರುವಂತಹ ಪಿಚ್ ಅಂದರೆ ಗ್ರೌಂಡ್ ಬೇರೆ, ಆ ಪಿಚ್ ಇದೆಯಲ್ಲ, ಪಿಚ್ಗಳು 5-6 ಇರ್ತವೆ ಗ್ರೌಂಡಲ್ಲಿ. ಆ ಪಿಚ್ಚಲ್ಲಿ ರಿಪೋರ್ಟ್ ನೋಡಿದರೆ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಓಕೆ, ಎವರೇಜ್ ಸ್ಕೋರೇ 186 ಇದೆ ಅಂದಾಗ 200+ ಖಂಡಿತವಾಗ್ಲೂ ಹೊಡೆದೇ ಹೊಡಿತಾರೆ. ಯಾಕಂದರೆ
ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ವೆಸ್ಟ್ ಇಂಡೀಸ್ನವ್ರಿಗೂ ಗೊತ್ತಿದೆ. ಈ ಮ್ಯಾಚ್ ಸೋತ್ರೆ ನಾವು ಹೊರಗಡೆ ಹೋಗ್ತೀವಿ ಅನ್ನೋದು ಅವ್ರಿಗೆ ಭರವಸೆನೂ ಇದೆ. ಯಾಕಂದರೆ ನೆಕ್ಸ್ಟ್ ಮ್ಯಾಚ್ ಭಾರತದ ಜೊತೆಗೆ ಆಡೋದ್ರಿಂದ ಭಾರತ ಎಲ್ಲ ಶತಪ್ರಯತ್ನನೂ ಅವ್ರ ಮೇಲೆ ಹಾಕುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದೇ ಕಾರಣಕ್ಕಾಗಿ ಅವರು ಬಿಗ್ ರನ್ನಿಂದ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ಸೌತ್ ಆಫ್ರಿಕಾದವ್ರು ನಾವು ಗೆದ್ರೆ ಸಾಕಪ್ಪ ಈ ಮ್ಯಾಚ್ ಅನ್ನುವಂಥ ಲೆಕ್ಕಾಚಾರಕ್ಕೆ ಆಡ್ತಾರೆ ನನಗನ್ಸಿದ ಮಟ್ಟಿಗೆ. ಬಟ್ ಎರಡೂ ಕಡೆಗೆ ಹೆಂಗೆ ಮದಗಜಗಳ ಒಂದು ಫೈನಲ್ ಫೈಟ್ ಹೇಗಿರುತ್ತಲ್ಲ, ಆ ಫೈಟ್ನ ಇವತ್ತು 3 ಈವ್ನಿಂಗ್ ಪಂದ್ಯಕ್ಕಿಂತ ಇದು ಮಜಾ ಇರುತ್ತೆ. ಈವ್ನಿಂಗ್ ಏನ್ ಮಜಾ ಇರಲ್ಲ ರೀ, ಒಂದ್ ಸೈಡ್ ಗೆಲ್ತಾರೆ, ಯಾರು ಸೋಲ್ತಾರೆ ಮನೆಗೆ ಹೋಗ್ತಾರೆ ಅಷ್ಟೇ. ಬಟ್ ಏನು ಅಂದ್ರೆ ಸೌತ್ ಆಫ್ರಿಕಾದವ್ರು ಗೆದ್ರೆ ನಾವು ಇನ್ನು, ಇಲ್ಲ ಅಂತಂದ್ರೆ ನಾವು ಔಟ್. ಇದಷ್ಟೇ ನಮ್ಮ ಭವಿಷ್ಯ ಈಗ ಸೌತ್ ಆಫ್ರಿಕಾ ಕೈಯಲ್ಲಿ ಇದೆ. ಎಸ್ ರಘು, ಕೊನೆಯದಾಗಿ ಏನು ಹೇಳ್ತೀರಿ? ಹೌದು, ಇವಾಗ ನಾವು ಸೌತ್ ಆಫ್ರಿಕಾನು ಮತ್ತು ವೆಸ್ಟ್ ಇಂಡೀಸಲ್ಲಿ ಯಾರು ಗೆಲ್ತಾರೆ ಅದ್ರ ಮೇಲೆ ಭಾರತದ ಒಂದು ನಿರ್ಧಾರ ಇದೆ ನನಗನ್ಸುತ್ತೆ. ಭಾರತದ ಭವಿಷ್ಯ ಆ ಒಂದು ನಿಟ್ಟಿನಲ್ಲಿ ಸೌತ್ ಆಫ್ರಿಕಾ ಗೆದ್ರು ಒಂದ್ ವೇಳೆ ಸೋತ್ರು ಸಹಿತ ನಾವು ಜಿಂಬಾಬ್ವೆ ಮೇಲೆ, ಅದೇ ಜಿಂಬಾಬ್ವೆ ಗೆಲ್ಲಿ ಅಂತ ಹೇಳ ಬರಲ್ಲ. ಜಿಂಬಾಬ್ವೆನೂ ಸೌತ್ ಆಫ್ರಿಕಾನ ನೆಕ್ಸ್ಟ್ ಮುಂದಿನ ಮ್ಯಾಚಲ್ಲಿ ಸೋಲ್ಸ್ಬೋದು, ಯಾಕಂದ್ರೆ ಬಲಿಷ್ಠ ಆಸ್ಟ್ರೇಲಿಯಾನು ಸೋಲ್ಸಿದೆ. ಮತ್ತೆ ಯಾವಾಗ ಈಗ ಒಂದು ಟೂರ್ನಿ ಉದ್ದಕ್ಕೂ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇರುವಂತಹ ರಾಷ್ಟ್ರ ಏನು ಟೀಮ್ ಇರುತ್ತಲ್ಲ, ಅದು ಎಡುವುದಂತೂ ಸಹಜ. ಇವಾಗ ನಾವು 2019 ವರ್ಲ್ಡ್ ಕಪ್ ನೋಡಿದಾಗ ಇಂಗ್ಲೆಂಡ್ ಯಾರ ಹತ್ರನೂ ಸೋಲಿಲ್ಲ, ಆದ್ರೆ ಶ್ರೀಲಂಕಾ ಜೊತೆ ಸೋತಿರುತ್ತೆ. ಅವ್ರ ಅಂದ್ರೆ ಇಲ್ಲಿ ನಾವು ಏನಂತ ಹೇಳಕ್ ಬಂದ್ರೆ ಸ್ಟ್ರಾಂಗ್ ಟೀಮು ವೀಕ್ ಟೀಮ್ ಅಂತ ಹೇಳಕ್ ಬರಲ್ಲ. ಆ ಒಂದು ಮ್ಯಾಚ್ನಲ್ಲಿ ಚೆನ್ನಾಗಿ ಆಡದೆ ಹೋಗಿದ್ದಿದ್ರು ಆ ಮ್ಯಾಚ್ ನಮಗೆ ಸೋಲುವಂತ ಸ್ಥಿತಿ ಎದುರಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೌತ್ ಆಫ್ರಿಕಾ ಈ ಮ್ಯಾಚ್ ಸೋತ್ರು ಸಹಿತ ನೆಕ್ಸ್ಟ್ ಜಿಂಬಾಬ್ವೆ ಜೊತೆನೂ ಸೋಲಿ ಅನ್ನೋದು ಒಂದ್ ಕಡೆ. ಆದ್ರೆ ಈ ಮ್ಯಾಚ್ ಗೆದ್ರು ಜಿಂಬಾಬ್ವೆ ಜೊತೆನೂ ಗೆದ್ದು ಅವರು ಹೋಗ್ಲಿ, ಒಟ್ನಲ್ಲಿ ಭಾರತ ಸೆಮಿಫೈನಲ್ಗೆ ಬಂದು ಕಪ್ ಗೆಲ್ಲಿ, ಏನ್ ಡಿಪೆಂಡಿಂಗ್ ಚಾಂಪಿಯನ್ ಅಂತ ಒಂದು ಏನು ಪಟ್ಟನ ಗೆಲ್ಬೇಕು ಅಂತ ಇದೀವಲ್ಲ ಅದನ್ನ ಸರಿಯಾದ ಮಾಡಿ ಗೆದ್ಕೊಂಡು ಹೋಗ್ಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಇವತ್ತು ಡಬಲ್ ಹೆಡರ್ ಪಂದ್ಯ ಇರೋದ್ರಿಂದಾಗಿ ಸಹಜವಾಗಿ ಕುತೂಹಲ ಇದೆ. ಸೊ ಹಂಗಾಗಿ ಈ ಪಂದ್ಯಗಳನ್ನು ಮಧ್ಯಾಹ್ನ ಮತ್ತೆ ಈವ್ನಿಂಗ್ ಪಂದ್ಯ ಏನಿದೆಯಲ್ಲ, ಸಂಜೆ ಪಂದ್ಯ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಮಧ್ಯಾಹ್ನದ ಪಂದ್ಯದ ಮೇಲೆ ಭಾರತದ ಭವಿಷ್ಯ ಇರುತ್ತೆ, ಅದರ ಜೊತೆಗೆ ಈವ್ನಿಂಗ್ ಪಂದ್ಯವನ್ನು ಭಾರತ ಕೂಡ ಗೆಲ್ಲಲೇಬೇಕಾಗಿರುತ್ತೆ. ಸೊ ಹಂಗಾಗಿ ಈ ಪಂದ್ಯವನ್ನು ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.